ತುಲಾರಾಶಿಯವರಿಗೆ 9ನೇ ಮನೆಗೆ ಪ್ರವೇಶ ಆಗ್ತಿರುವಂಥ ಗುರು 9ನೇ ಮನೆಯನ್ನು ನಾವು ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಭಾಗ್ಯೋದಯವಾಗುವಂಥ ಸಮಯ ಇದು. ಸೊ ಭಾಗ್ಯಸ್ಥಾನ ಕೂಡ ಎಜುಕೇಷನ್ಗೆ ತುಂಬ ಒಳ್ಳೆಯದು. 9ನೇ ಮನೆಯನ್ನು ಭಾವಾತ್ ಭಾವ ಅಂತ ನೋಡಿದಾಗ ನಾವು ಎಜುಕೇಷನ್ಗೆ ನೋಡ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ, ತುಲಾರಾಶಿ ವಿದ್ಯಾರ್ಥಿಗಳಿಗೆ ಇದು ಟೋಟಲ್ ಪಾಸಿಟಿವ್ ಆದಂತಹ ಸಮಯ. ಹಾಗೆಯೇ 9ನೇ ಮನೆಯನ್ನು ನಾವು ಫಾರಿನ್ ಎಜುಕೇಷನ್ಗೆ ನೋಡ್ತೀವಿ. ನೀವೇನಾದರೂ ಫಾರಿನ್ ಎಜುಕೇಷನ್ಗೆ ಟ್ರೈ ಮಾಡ್ತಾ ಇದ್ದರೆ ನಿಮಗೆ ಈ ಸಮಯದಲ್ಲಿ ಆಪರ್ಚುನಿಟಿಗಳು ಸಿಗೋದಕ್ಕೆ ಅವಕಾಶ ಇರುತ್ತೆ. ವಿದೇಶಕ್ಕೆ ಹೋಗುವಂಥ ಅವಕಾಶ ಇರುತ್ತೆ. ಹಾಗೆಯೇ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಅವಕಾಶ ಇದೆ. ಅಷ್ಟೇ ಅಲ್ಲ, ಅದರಲ್ಲೂ ನೀವೇನಾದರೂ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಸ್ಟಡೀಸ್ ಏನಾದರೂ ಮಾಡ್ತೀರಾ ಅಥವಾ ಕಂಪ್ಯೂಟರ್ ರಿಲೇಟೆಡ್ MS ಮಾಡಬೇಕು ಅಂತಿದ್ದೀರಾ, ಕಂಪ್ಯೂಟರ್ ಸೈನ್ಸಲ್ಲಿ ಹೋಗಿ. ಸೊ ಈ ಥರದ ಆಪರ್ಚುನಿಟಿಗಳು ನಿಮಗೆ ಈ ಸಮಯದಲ್ಲಿ ಬರೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿಬಿಟ್ಟು ಟೋಟಲ್ ಆದಂಥ ಪಾಸಿಟಿವ್ ಟೈಮ್ ತುಲಾರಾಶಿಯವರಿಗೆ ಗುರುಬಲ ಇರುವಂಥದ್ದು. ಹಾಗೆಯೇ ನೀವು ಅಂದುಕೊಂಡಂತಹ ಎಲ್ಲ ವಿಚಾರಗಳು ನಡೆಯೋದಕ್ಕೆ ನಿಮ್ಮ ಪರಿಶ್ರಮ ಇದ್ದಲ್ಲಿ ಖಂಡಿತ ಸಾಧ್ಯ ಇರುವಂಥ ವರ್ಷ ಇದು ಅಂತ ಹೇಳಬಹುದು, ಗುರು ಬಲದಿಂದ, ಗುರು ಮಿಥುನ ರಾಶಿಯಲ್ಲಿ ಇರುವವರೆಗೆ ಅಂತ.